ಈ ಥರ ಕಡಿದಾರೆಲ್ಲ ಇಲ್ಲ. ಅದಕ್ಕೆ ಶೂ ಹಾಕೊಂಬರ್ಬೇಕಂದ್ರೆ ಇದೆ ನೋಡಿ, ಈ ಥರ ನೋಡಿ. ತನಗೆ ಬಂಡೆ ಇಟ್ಟಿದ್ದಾನೆ, ಬಹುಶಃ ಮಲ್ಕೊಳಕ್ಕೆ ತನಗೆ ಕಂಫರ್ಟಬಲ್ ಆಗೋಕ್ಕೆ ಈ ಥರ ಮಾಡಿರ್ಬೋದು. ಒಂದು ಕಾಲದಲ್ಲಿ ಶಿಲಾ ಸಮಾಧಿ ಆದರೂ ಕೂಡ ತದನಂತರ ಇದು ಮನೆಗಳಾಗಿರ್ಬೋದು ಅಂತ ನಮ್ಮ ಊಹೆ. ಹೌದು, ಯಾಕಂದರೆ ಅವಾಗೆಲ್ಲ ಈತನ ಮಳೆಗೆ, ಬಿಸಿಲಿಗೆ, ಗಾಳಿಗೆ ಚೂರು ಬೇಕಾಗಿತ್ತು. ಬಹುಶಃ ಈ ಥರ ಮಾಡ್ಕೊಂಡಿರ್ಬೋದು. ಮೇಲೆ ಕಲ್ಲು, ಸುತ್ತ ಕಲ್ಲು, ಒಂದು ಚೌಕಾಕಾರವಾಗಿ ಮಾಡೋಂಥ ಕಲ್ಪನೆ ಅವಾಗ್ಲೇನೆ ಇತ್ತು. ಮನೇನ ಯಾವ ರೀತಿ ಕಟ್ಟಿದ್ರೆ ಇರುತ್ತೆ, ಬಿದ್ದೋಗಲ್ಲ ಅಂತ. ಮೇಲೆ ಒಂದು ಚಾವಡಿ ಬೇಕು, ಅದ್ರ ಜೊತೆಗೆ ಒಂದು ಡೋರ್ ಇರಬೇಕು. ಇಲ್ಲಿ ಹೋಗೋರು ಬರೋರು ಒಂದು ಸೈಡಿಂದ ಬಿಟ್ಕೊಂಡಿದ್ದಾರೆ ಇಲ್ಲಿ ಡೋರ್. ಕೆಲವೊಂದು ಆ ಥರ ಡೋರ್ ಮಾಡಿದ್ದಾರೆ, ಹೋಲ್ ರೌಂಡಾಗಿ ಹೋಲ್ ಮಾಡಿದ್ದಾರೆ, ಡೋರ್ ಥರ ಹೋಲ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಅವ್ರು ಕ್ಲೋಸ್ ಮಾಡಿದ್ದಾರೆ. ಇಲ್ಲ ಇರುತ್ತೆ ಗ್ಯಾಪ್, ಎಲ್ಲಾದ್ರೂ ಗ್ಯಾಪ್ ಇರುತ್ತೆ ನೋಡಿ. ಈ ಥರ ಗ್ಯಾಪ್ ಇರ್ತವೆ, ಅಲ್ಲೆಲ್ಲ ಹೋಲ್ಸ್ ಇದ್ದಾವೆ. ಇದೆಲ್ಲ ನೋಡಿ, ಇದನ್ನ ಮಾಡಿ ಇದೆಲ್ಲ ಮೇಲ್ಭಾಗ ಎಲ್ಲ ಬಿದ್ದೋಗಿದೆ. ಇದ್ರೊಳಗಡೆ ಒಂಥರ ಸೀಕ್ರೆಟ್ ಮನೆ ಬರ್ತೀವಲ್ಲ ಆ ಥರ ಇದೆ, ಆ ಥರ ಇದೆ ನೋಡಿ. ರಾಜರ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಒಂದು ಮನೆ ಅರಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಈ ರೀತಿಯಾಗಿ ಒಂದು ಕಲ್ಪನೆ ಸುರಂಗ ಮಾರ್ಗ ಥರ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಆದಿಮಾನವರು ಮಾಡಿದಂಥದ್ದನ್ನೇ ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ಅದನ್ನೇ ನಾವು ಕಾಪಿ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಈಗ ನಾವು ಒಂದು ಆಧುನಿಕ ಯುಗದಲ್ಲಿ ಸಲಕರಣೆಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಇದಕ್ಕೆ ಈ ಕಡೆ ಭಾಗದಲ್ಲಿ ಡೋರ್ ಇಟ್ಟಿದ್ದಾರೆ. ಹೌದು ಸರ್, ಕ್ಯಾಪ್ಟೆಕ್ಸ್ ಅಂತ ಹೇಳ್ತೀವಲ್ಲ, ಪಾಪಸ್ಕಳ್ಳಿ ಮರುಭೂಮಿಯಲ್ಲಿ ಬಿಡುತ್ತೆ ಅದು. ಅಂದ್ರೆ ನೀರಿಲ್ಲದ ಪ್ರದೇಶದಲ್ಲೇನೂ ಕೂಡ ಅದು ಜೀವಂತವಾಗಿ ಬರುತ್ತೆ. ಇನ್ನು ಇದು ತಾತ್ಕಾಲಿಕವಾಗಿ ವಿಶ್ವ ಪರಂಪರಾ ಒಂದು ಪಟ್ಟಿಯಲ್ಲಿ ಇದೆ, ಪರ್ಮನೆಂಟ್ ಆಗಿ ಆಗಬೇಕು. ಇನ್ನು ಇದಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ಸು, ಭದ್ರತೆಗಳು. ಇಲ್ಲೆಲ್ಲ ನೀರೆಲ್ಲ ನಿಲ್ಲುತ್ತೆ. ಹಾಂ, ಈ ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ ಇಲ್ಲಿ. ಎಷ್ಟು ನೋಡಿ ಎಷ್ಟು ಹೊಡೆದ ಇದೆ, ಎಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ. ಇವತ್ತೆಲ್ಲ ಊರುಗಳೆಲ್ಲ ಸಿಕ್ಕರೆ ಮನೆಗಳು ಕಟ್ಕೊಂಡ್ಬಿಡ್ತಾರೆ ಈ ಕಲ್ಲುಗಳನ್ನ. ಆಗಲ್ಲ, ಅದಕ್ಕೆ ಇಲ್ಲಿದ್ದಾವೆ, ಅದಕ್ಕೋಸ್ಕರ ಇದ್ದಾವೆ. ಇಲ್ಲಾಂದರೆ ಒಂದು ಕಲ್ಲು ಪೀಸಿರಲ್ಲ, ಒಳ್ಳೆಲ್ಲ ಕಲ್ಲುಗಳು ಇದಾವೆ. ಯಾವ ಸೈಜ್ ಬೇಕು ಹೇಳಿ, ಯಾವ ಕಲ್ಲು ಇದಾವೆ ಇಲ್ಲಿ ಮನೆ ಕಟ್ಟಲಿಕ್ಕೆ ಕಲ್ಲಿಂದು. ಬರೆಗಾಲ ಒಂದು ಬಾಟ್ಲ್ ನೀರು ಇಡೋಕ್ಕೆ ಕಷ್ಟ ನಮಗೆ, ಅದನ್ನ 5-6 ಸಲ ಇಟ್ಟು ಬಂದಿದ್ದೀವಿ. ಇಲ್ಲೇನಾದ್ರೂ ಅವೈಲೇಬಲ್ ವೆಹಿಕಲ್ ಇದ್ದಿದ್ರೆ ಈ ಕಲ್ಲೆಲ್ಲ ಪುಡಿ ಪೀಸ್